ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ರಲ್ಲ ಅಮಿತ್ ಶಾ. ಟಾರ್ಗೆಟ್ ಫಿಕ್ಸ್ ಮಾಡಲಾಗಿತ್ತು, ಅದಕ್ಕಿನ್ನೂ 6 ತಿಂಗಳು ಬಾಕಿ ಇರೋವಾಗಲೇ ಅಮಿತ್ ಶಾ ಅತಿ ದೊಡ್ಡ ಟಾರ್ಗೆಟ್ ಒಂದು, ಬಹುದೊಡ್ಡ ಯೋಜನೆಯೊಂದು ಈಗ ನನಸಾಗ್ತಾ ಇದೆ. ಮೋದಿ ಅಮಿತ್ ಶಾ ಹಾಗಾದರೆ ದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತಂದಿದ್ದಾರೆ? ಭಾರತದಲ್ಲಿ ಅಭಿವೃದ್ಧಿಗೆ ತೊಡಕಾಗಿದ್ದ, ಅಭಿವೃದ್ಧಿಗೆ ಕೊಡಲಿ ಪೆಟ್ಟು ಪದೇ ಪದೇ ಬೀಳ್ತಾ ಇತ್ತು, ಅಂತಹ ಒಂದು ಮುಳ್ಳನ್ನು ಕಿತ್ತು ಹಾಕುವಲ್ಲಿ ಯಶಸ್ವಿಯಾಗಿದೆ ಕೇಂದ್ರ ಸರ್ಕಾರ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಇದು ಭಾರತೀಯರಿಗೆ ನಿಜಕ್ಕೂ ಕೂಡ ಬಹಳ ಒಳ್ಳೆಯ ಸುದ್ದಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಹೊರಗಡೆಯ ಶತ್ರುಗಳಿಗೆ ಅಂಥ ಎಚ್ಚರಿಕೆ ಸಂದೇಶ ತಲುಪಿಸಿದೆ ಭಾರತ ಅನ್ನೋದನ್ನು ನೋಡಿದ್ದೀವಿ. ಪಾಕಿಸ್ತಾನ ಈಗ ಭಾರತವನ್ನು ಟಚ್ ಮಾಡೋದಕ್ಕೆ ಬಹಳ ಸಲ ಯೋಚನೆ ಮಾಡಬೇಕು. ಟೆರರ್ ಕ್ಯಾಂಪ್ಗಳು ಶಿಫ್ಟ್ ಆಗ್ತಿದ್ದಾವೆ POKಯಲ್ಲಿ. ಹಾಗೆ ಭಾರತದ ಹತ್ತಿರಕ್ಕೆಲ್ಲೂ ನಾವಿರಲ್ಲ ಅಂತ LETಯಿಂದ ಹಿಡಿದು ಬೇರೆ ಬೇರೆಯವರು ನಡುಗಿರೋದನ್ನು ನೋಡಿದ್ದೀವಿ ನಾವು. ಇದರ ನಡುವೆ ಭಾರತದ ಒಳಗಿರುವಂತಹ ಶತ್ರುಗಳು, ಅದು ನಕ್ಸಲೈಟ್ಸ್, ಅವರನ್ನು ಎಲಿಮಿನೇಟ್ ಮಾಡುವಲ್ಲಿ ಭಾರತ ಸರ್ಕಾರ ಯಾವ ರೀತಿ ಯಶಸ್ಸನ್ನು ಕಂಡಿದೆ. ಅತಿ ದೊಡ್ಡ ಪ್ರಾಜೆಕ್ಟ್ ಒಂದು ಅತ್ಯಂತ ಯಶಸ್ವಿಯಾಗಿರೋದು ನಕ್ಸಲಿಸಮ್ಗೆ ಫುಲ್ ಸ್ಟಾಪ್ ಹಾಕಿದ ಕೇಂದ್ರ ಸರ್ಕಾರ. ಆ ಪ್ರಾಜೆಕ್ಟು ಆಲ್ಮೋಸ್ಟ್ ಸಕ್ಸಸ್ ಆಗಿದೆ. ಈಗ ನೋಡಿ, 2026 ಮಾರ್ಚಲ್ಲಿ ನಕ್ಸಲಿಸಮ್ ಅನ್ನೋದು ಭಾರತದಲ್ಲಿ ಇರದಂತೆ ಮಾಡ್ತೀನಿ ಅನ್ನುವ ಶಪಥ ಮಾಡಿದ್ರು. ಆ ರೀತಿ ಬೇರು ಸಮೇತ ಕಿತ್ತೆಸಿತೀವಿ ಅಂತ. ಮಾರ್ಚ್ 2026ಕ್ಕೆ ಇನ್ನೂ 6 ತಿಂಗಳು ಬಾಕಿ ಇದೆ. ಈ ಹೊತ್ತಲ್ಲಿ ಎಲ್ಲ ನಕ್ಸಲ್ ಟಾಪ್ ಲೀಡರ್ಸ್ ಯಾರಿದ್ದಾರಲ್ಲ, ಅವ್ರಿಗೆ ಬೆನ್ನೆಲುಬಾಗಿ ಟೀಮ್ ಕಟ್ಕೊಂಡು ಓಡಾಡ್ತಿದ್ದವರು, ಹೆದರಿಸ್ತಿದ್ದವರು, ಅಭಿವೃದ್ಧಿಗೆ ತೊಡಕಾಗಿದ್ದವರು, ಸೈನಿಕರ ಮೇಲೇ ಅಟ್ಯಾಕ್ ಮಾಡ್ತಿದ್ದವರು, ಎಷ್ಟೋ ಸಾವು ನೋವಿಗೆ ಕಾರಣ ಆಗಿದ್ದವರು, ಅಂಥವರು ಬಂದು ಬೇಡ್ಕೊಳ್ತಿದ್ದಾರೆ ಈಗ ಕಾಲಿಗೆ ಬಿದ್ದು. ಕೇಂದ್ರ ಸರ್ಕಾರ ದಯವಿಟ್ಟು ನಮ್ಮನ್ನು ಮಾತಿಗೆ ಕರೀಲಿ, ನಾವಿದನ್ನು ಬಿಟ್ಟು ಪಕ್ಷಗಳ ಜೊತೆಗೇನೆ, ರಾಜಕೀಯ ಪಕ್ಷಗಳ ಜೊತೆಗೇನೆ ಹೆಜ್ಜೆ ಹಾಕ್ತೀವಿ, ಸರ್ಕಾರದ ಜೊತೆನೇ ಮಾತುಕತೆ ಮಾಡ್ತೀವಿ, ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೀವಿ, ಈ ರೀತಿ ಬೇರೆ ದಾರಿ ಹಿಡಿಯಲ್ಲ ಅಂತ ಈಗ ಘೋಷಿಸಿಕೊಳ್ತಿದ್ದಾರೆ. ಒಂದು ಕಡೆ ಅವು ಇಂತಿಂಥವ್ರ ತಲೆಗೆ ಇಷ್ಟಿಷ್ಟು ಕೋಟಿ ಅಂತ ಕಟ್ಟಿರೋದು, ಇನ್ನೊಂದು ಕಡೆ 2025ರಲ್ಲೇ ಎನ್ಕೌಂಟರ್ಗಳಾಗಿರೋ ಲಿಸ್ಟು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ರೀತಿ ಒಂದೊಂದೇ ವಿಕೆಟ್ ತೆಗಿತಾ ಬಂದಿದೆ ನಮ್ಮ ಭಾರತ ಸರ್ಕಾರ. ನಕ್ಸಲಿಸಮ್ ಅನ್ನುವಂಥ ಪೆಡಂಭೂತ ಒಳಗಡೆ ಕಾಡ್ತಿರುವಂಥ ಅತ್ಯಂತ ದೊಡ್ಡ ಸವಾಲದು. ಎಲ್ಲೂ ಅಭಿವೃದ್ಧಿ ಆಗೋಕ್ಕೂ ಬಿಡಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ ಮತ್ತೆ ಇವ್ರು ನಕ್ಸಲಿಸಮ್ ಮಾಡೋದಂತೆ. ಇದನ್ನು ಬೇರು ಸಮೇತ ಕಿತ್ತು ಹಾಕ್ತಿದ್ದಾರೆ. ಎಷ್ಟು ರಾಜ್ಯಗಳಲ್ಲಿ ಇದು ಪಿಡುಗಾಗಿತ್ತು. ಈಗ ನೋಡಿ, CPIMನ ಮೇನ್ ನಕ್ಸಲ್ ಲೀಡರ್ ಆಗಿದ್ದಂಥ ಅಭಯ್ ಲೆಟರ್ ಕೂಡ ವೈರಲ್ ಆಗ್ತಾ ಇದೆ. ನಾವು ಮತ್ತೆ ಮುನ್ನೆಲೆಗೆ ಬರ್ತೀವಿ, ಎಲ್ಲರ ಜೊತೆ ಕೈ ಜೋಡಿಸ್ತೀವಿ, ಕೇಂದ್ರ ಸರ್ಕಾರ ಮಾತಾಡಿದ್ರೆ ನಮಗೆ ಬಹಳ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಪತ್ರ, ಆಡಿಯೋ ಎಲ್ಲ ವೈರಲ್ ಆಗ್ತಿದೆ. ಆಗಸ್ಟಲ್ಲಿ 2025 ಆಗಸ್ಟ್ ಬರೆದ ಲೆಟರು ಈಗ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮೇನ್ ಲೀಡರ್ಸು ಈಗ ಜೀವ ಭಯದಲ್ಲಿ ಪರದಾಡ್ತಾ ಇದ್ದಾರೆ, ನಮ್ಮನ್ನು ಉಳಿಸಿದ್ರೆ ಸಾಕು ಅಂತ. ಹಾಗೆ ಅದರ ಜೊತೆಗೆ ನಾವು ಇದೆಲ್ಲ ಆರ್ಮ್ಡ್ ಸ್ಟ್ರಗಲನ್ನು ಸಸ್ಪೆಂಡ್ ಮಾಡ್ತೀವಿ, ದಯವಿಟ್ಟು ಮಾತುಕತೆಗೆ ನಮ್ಮನ್ನು ಕರೀರಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಯೂನಿಯನ್ ಮಿನಿಸ್ಟರ್ ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರ. ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇರೋದು. ಇಮಿಡಿಯೇಟ್ ಸ್ಟಾಪ್ ಮಾಡಿ ದಯವಿಟ್ಟು ಆಪರೇಷನನ್ನು. ಅಂದರೆ ಹೆಂಗೆ ನಡೀತಿದೆ ಕಾರ್ಯಾಚರಣೆ ಅಂದರೆ, ಕಂಡಲ್ಲಿ ಗುಂಡು, ಇಂತಿಂಥವ್ರ ತಲೆಗೆ ಇಷ್ಟಿಷ್ಟು ಅಂತ ದುಡ್ಡು ಕಟ್ಟಲಾಗಿದೆ ಮತ್ತು ಅಷ್ಟು 1 ಸೆಕೆಂಡ್ ಗ್ಯಾಪ್ ಕೊಡದಿರೋ ರೀತಿಯಲ್ಲಿ ನಕ್ಸಲ್ ಎಲಿಮಿನೇಷನ್ ಕಾರ್ಯಾಚರಣೆ ನಡೀತಾ ಇದೆ. ಅದರ ಪರಿಣಾಮ ಇವತ್ತು ಮೊದಲು ಇವರು ಕರೆದಾಗ ನಾವು ಹೋಗಿ ಸಂಧಾನ ಮಾಡಿ ಮತ್ತವರು ಮುನ್ನೆಲೆಗೆ ಬಂದ ಮೇಲೆ ಅವ್ರಿಗೆ ಭಯಂಕರ ಸನ್ಮಾನ ಮಾಡಿ ಕರ್ಕೊಳ್ಬೇಕಿತ್ತು. ಆ ಥರ ಇತ್ತಲ್ವ ನಕ್ಸಲಿಸಮ್ ಕೊನೆಗಾಣಿಸೋದು ಅಂದರೆ ಅವ್ರಿಗೆ ಡಿಮ್ಯಾಂಡು. ಆದರೆ ಈಗ ಕೈ ಕಾಲು ಹಿಡಿದು ಕೇಳ್ಕೊಳ್ತಿದ್ದಾರೆ ಜೀವದಾನ ಮಾಡಿ ಅಂತ. ನೋಡಿ, ಆ ರೀತಿ ಪರಿಸ್ಥಿತಿ ಆಗಿದೆ. ಅದರ ಜೊತೆಗೆ ಈ ನಂಬರ್ಸ್ ನೋಡ್ತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕಿಷ್ಟು ಭಯಭೀತರಾಗಿದ್ದಾರೆ ನಕ್ಸಲರು, ಯಾಕೆ ಅದು 0 ಆಗುವತ್ತ, ನಕ್ಸಲಿಸಮ್ ಅನ್ನೋದು 0 ಆಗುವತ್ತ ಬೆಳವಣಿಗೆ ಆಗ್ತಾ ಇದೆ ಅಂತ. 2025ರದ್ದೇ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನೋಡಿ. ಎಷ್ಟು ಎನ್ಕೌಂಟರ್ಗಳಾಗಿವೆ, 10 ಮೇಜರ್ ಎನ್ಕೌಂಟರ್ಸ್, ಉಳಿದಿದ್ದು ಬಹಳಷ್ಟಾಗಿವೆ. ಜನವರಿ 4, 2025 ಅಬುಜಮಾದ್ ಫಾರೆಸ್ಟಲ್ಲಿ ಆಗಿರೋದು ಇದು.
ಎಷ್ಟು ಜನ 5 ನಕ್ಸಲ್ಸ್ ಟಾಪ್ ಲೀಡರ್ಸು ಒಬ್ಬ ಮಹಿಳೆಯನ್ನು ಸೇರಿದಂತೆ ಫಿನಿಶ್ ಆದರು. 2025 ಜಾನ್ವರಿ 20-21 27 ಜನ ನಕ್ಸಲ್ ಎನ್ಕೌಂಟರ್ ಬಿಸಾಕ್ತಾರೆ ಛತ್ತೀಸ್ಗಢ ಒಡಿಶಾ ಬಾರ್ಡ್ರಲ್ಲಿ. 9 ಜನವರಿ 31 ನಕ್ಸಲ್ಸು ಬಿಜಾಪುರಲ್ಲಿ ಫಿನಿಶ್ ಆಗ್ತಾರೆ. 20 ಮಾರ್ಚ್ ಬಿಜಾಪುರ ದಂತೇವಾಡ ಬಾರ್ಡ್ರಲ್ಲಿ 26 ನಕ್ಸಲ್ಸು ಫಿನಿಶ್ ಆಗ್ತಾರೆ. 31 ಮಾರ್ಚು ಅಲ್ಲಿ ರಿವಾರ್ಡ್ 45 ಲಕ್ಷ ಆಕೆ ತಲೆಗಿತ್ತು. ತೇವಾಡ ಬಿಜಾಪುರ ಬಾರ್ಡ್ರಲ್ಲಿ ಆಕೆಯನ್ನು ಫಿನಿಶ್ ಮಾಡಲಾಗತ್ತೆ. ಮೇ 15 ತೆಲಂಗಾಣ ಬಾರ್ಡರ್, ಛತ್ತೀಸ್ಗಢ ತೆಲಂಗಾಣ ಬಾರ್ಡರ್ ಇದು 31 ನಕ್ಸಲರನ್ನು ಒಂದೇ ಸಲ ಹೊಸಕಿ ಹಾಕಲಾಗುತ್ತೆ. 21 ಮೇ 27 ನಕ್ಸಲ್ಸು ಎಲ್ಲಿಯದು ಅಬುಜಮಾದ್ ಬಾಸುವಾ ರಾಜು 1.5 ಕೋಟಿ ಇತ್ತು ಅವ್ರ ತಲೆಗೆ ಕಟ್ಟಿದ್ದು, ಅವ್ರು ಹುಡುಕೊಟ್ರೆ ಅಂತ. ಅವರನ್ನು ಫಿನಿಶ್ ಮಾಡಿದ್ರು ನಮ್ಮ ನಕ್ಸಲ್ ನಿಗ್ರಹ ದಳ ಮತ್ತು ನಮ್ಮ ಸೇನೆ. ಬೇರೆ ಬೇರೆ ಕಾರ್ಯಾಚರಣೆಗಳು ಹೆಂಗಿವೆ ಅಂದರೆ ತಪ್ಪಿಸ್ಕೊಳ್ಳೋಕ್ಕಾಗಬಾರ್ದು. ಇಡೀ ಟೀಮೇ ಹೊಸ್ಕ ಹಾಕ್ತಿದ್ದಾರೆ. ಇನ್ನು ತಾವು ಇಂಥ ಕೆಲಸಕ್ಕೆ ಹೋದರೆ ಏನಾಗಬಹುದು ಅಂತ ಯುವಕರು ಅಥವಾ ಯಾರಾದರೂ ಎಕ್ಸ್ಟ್ರೀಮ್ ಯೋಚನೆಯವರು ಆ ರೀತಿಯ ದಾರಿಯನ್ನು ಆಯ್ಕೆನೂ ಮಾಡ್ಕೊಳ್ಬಾರ್ದು. ಯುವಕರಿಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಸಾಧ್ಯವಾಗದ ಮಟ್ಟಿಗೆ ಅವರನ್ನು ಆಪ್ರೇಷನ್ ಮಾಡಿ ಬಿಸಾಕ್ತಿದ್ದಾರೆ, ಎನ್ಕೌಂಟರ್ ಮಾಡಿ ಬಿಸಾಕ್ತಿದ್ದಾರೆ. ಮತ್ತಾರು ಆ ಕೆಲಸದ ಕಡೆ ತಲೆನೂ ಹಾಕಬಾರ್ದು ಆ ಥರ. ಜೂನ್ 5 ಬಿಜಾಪುರ ಎನ್ಕೌಂಟರ್ 1 ಕೋಟಿ ತಲೆಗಿತ್ತು. ನಕ್ಸಲ್ ಸುಧಾಕರ್ ಆತ ದೊಡ್ಡ ತಲೆ, ಆ ತಲೆ ಹೋಯಿತು. ಸೆಪ್ಟೆಂಬರ್ 11 1.5 ಕೋಟಿ ಇತ್ತು. ಬಾಲಕೃಷ್ಣ ಮಾಡರ್ನ್ ಬಾಲಕೃಷ್ಣ ಆತನನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ್ರು. ಸೆಪ್ಟೆಂಬರ್ 15 ಹಜಾರಿಬಾಗ್ ಎನ್ಕೌಂಟರು, ಅಲ್ಲಿ 3 ಟಾಪ್ ನಕ್ಸಲ್ ಲೀಡರ್ಸು ಸಹದೇವ್ ಸೊರೆನ್ ಸೇರಿದಂತೆ ಇನ್ನಿತರರನ್ನು ಫಿನಿಶ್ ಮಾಡಲಾಯಿತು. ಈ ಥರ ಹೊಡೆದು ಬಿಸಾಕ್ತಿದ್ದಾರೆ. ಇನ್ನು ನಕ್ಸಲಿಸಮ್ ಮತ್ತು ತಿರುಗಿ ನೋಡಬಾರ್ದು. ಇರೋರು ಕೂಡ ಇನ್ನು ನಮಗೆ ಉಳಿಗಾಲ ಇಲ್ಲ ಅಂತ ಶರಣಾಗಬೇಕು. ಅದು ಈಗ ಆಗ್ತಾ ಇರೋದು. ಲಾಸ್ಟ್ 15 ಮಂತ್ಸಲ್ಲಿ 400 ಕಾಮ್ರೇಡ್ಸ್ ಫಿನಿಶ್ ಆಗಿದ್ದಾರೆ. ಅದನ್ನು ಒಪ್ಪಿಕೊಂಡಿದ್ದಾರೆ, ನಕ್ಸಲೈಟ್ಗಳೇ ಒಪ್ಪಿಕೊಂಡಿದ್ದಾರೆ. ಬರೆದ ಪತ್ರದಲ್ಲಿ ಕಳೆದ 15 ತಿಂಗಳ ಆಪರೇಷನ್ನಲ್ಲಿ ಎಷ್ಟು ಜನ ನಮ್ಮವರನ್ನು ಕಳ್ಕೊಂಡಿದ್ದೀವಿ ಅಂತ ಅವರೇ ಬರೆದಿರುವಂಥ ಲೆಟರ್ ಕೂಡ ವೈರಲ್ ಆಗ್ತಾ ಇದೆ. ಸೊ ಛತ್ತೀಸ್ಗಢ, ಒಡಿಶಾ, ಕರ್ನಾಟಕದಲ್ಲೂ ಕೆಲವು ಕಡೆ, ತೆಲಂಗಾಣ, ಎಷ್ಟು ರಾಜ್ಯಗಳಲ್ಲಿ ನಕ್ಸಲಿಸಮ್ ಅನ್ನೋದು ಪಿಡುಗಾಗಿತ್ತು. ಒಂದು ರಸ್ತೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಈ ನಕ್ಸಲಿಸಮ್ ಕೊನೆಗಾಣಿಸುವಂಥ ಆಪರೇಷನ್ನಲ್ಲಿ ಶಾಲೆಗಳು, ಆಸ್ಪತ್ರೆ, ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಸುವಂಥ ಕೆಲಸಗಳನ್ನು ಕೈಗೆತ್ತಿಕೊಳ್ತಾ ಬಂದಿದ್ದು. ಅಭಿವೃದ್ಧಿಯ ಮಾಡೆಲ್ ಪ್ಲಸ್ ಆಯಿತು. ಅದರ ಜೊತೆಗೆ ಆಲ್ರೆಡಿ ಇರೋರನ್ನ ಎಲಿಮಿನೇಟ್ ಮಾಡಬೇಕಲ್ಲ, ಅವ್ರು ಇನ್ನೊಬ್ಬರನ್ನು ಕೆಡಿಸ್ತಾರೆ. ಅಂಥವರನ್ನು ಮುಲಾಜಿಲ್ಲದೆ ಹೊಡೆದು ಬಿಸಾಕ್ತಾ ಇರೋದು. ಯಾವ ದೊಡ್ಡ ಮನುಷ್ಯರು ಇವರೆಲ್ಲ ಅಂತ ಕಿತ್ತು ಬಿಸಾಕ್ತಿರೋದು. ಮತ್ತೊಬ್ಬರು ಯೋಚನೆಯನ್ನು ಮಾಡದಿರೋ ರೀತಿ ಕೇಂದ್ರ ಸರ್ಕಾರ ನಕ್ಸಲಿಸಮ್ನ ಈಗ ಬೇರು ಸಮೇತ ಕಿತ್ತಾಕುವಲ್ಲಿ ಯಶಸ್ವಿಯಾಗಿದೆ. ಮಾರ್ಚ್ 2026 ಅಮಿತ್ ಶಾ ಕೊಟ್ಟಿರೋ ಡೆಡ್ಲೈನ್, ಅದಕ್ಕೆ 6 ತಿಂಗಳ ಮುಂಚೆನೇ ಈ ಎಲ್ಲ ಡೇಟಾ ಬರ್ತಾ ಇರೋದು. ಈಗ ನಮಗೆ ಒಂದು ನಂಬರ್ ಇಡ್ತೀನಿ ನೋಡಿ, ನಿಮ್ಗೆ ಆಘಾತ ಆಗಬಹುದು ಇದನ್ನು ಕೇಳಿದ್ರೆ. 2024-25ರಲ್ಲಿ ನಕ್ಸಲ್ ಯಾವ ರೀತಿ ಹೆವಿ ಲಾಸ್ಗೆ ಒಳಗಾಗಿದ್ದಾರೆ ಅಂದರೆ 12,000 ಇದ್ದವರು, 12,000 ಆರ್ಮ್ಡ್ ಫೋರ್ಸಸ್ ಅವರು ಇದ್ದಿದ್ದು. CPIM ಸೆಂಟ್ರಲ್ ಕಮಿಟಿ 14 ಆ್ಯಕ್ಟಿವ್ ಕಮಾಂಡರ್ಸು. ಓವರಾಲ್ ಎಲ್ಲ ಸೇರಿ ಮಾವೋಯಿಸ್ಟ್ಗಳು 1200 ಅಷ್ಟೇ ಉಳ್ಕೊಂಡಿರೋದು. 12,000 ಇದ್ದಿದ್ದನ್ನು 1200ಕ್ಕೆ ತಂದು ನಿಲ್ಲಿಸಲಾಗಿದೆ. ಅದರಲ್ಲೂ ಆರ್ಮ್ಡ್ ಇರೋದು 400 ಮಾತ್ರ. 700-800 ಸಪೋರ್ಟ್ ಸ್ಟ್ರಕ್ಚರ್ ಆಗಿ ಹೊರಗಡೆಯಿಂದ ಕೆಲಸ ಮಾಡ್ತಿರೋರು ಉಳ್ಕೊಂಡಿದ್ದಾರೆ. ಸೊ ಆ ನಂಬರು ಯಾವ ರೀತಿ ರೆಡ್ಯೂಸ್ ಆಗಿದೆ ಅಂದರೆ 2010ರಲ್ಲಿ ನಕ್ಸಲಿಸಮ್ ಪೀಕಲ್ಲಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅಭಿವೃದ್ಧಿ ಕೆಲಸಗಳಾಗ್ತಿರ್ಲಿಲ್ಲ ಮತ್ತು ನಮ್ಮ ರಕ್ಷಣಾ ಪಡೆಗಳೇ ಎಷ್ಟೋ ಜನ ಸಾವು ನೋವನ್ನು ಅನುಭವಿಸ್ತಿದ್ರು. ಅಲ್ಲಿ ಅಟ್ಯಾಕ್ ಆಯಿತು, ಇಷ್ಟು ಜನ ಸತ್ರು ಅಂತ ನಮ್ಮ ಸೈನಿಕರು, ರಕ್ಷಣಾ ಪಡೆಗಳು, ಪೊಲೀಸರು ಸತ್ತ ನಂಬರ್ಸ್ ಬರ್ತಾಯಿತ್ತು. 2010ರಲ್ಲಿ ಅದು ಪೀಕಲ್ಲಿದ್ದಿತ್ತು. ಎಷ್ಟು ಜಿಲ್ಲೆಗಳಲ್ಲಿ ವ್ಯಾಪಿಸ್ಕೊಂಡಿತ್ತು ಅಂದರೆ ದೇಶದಲ್ಲಿ 200 ಜಿಲ್ಲೆಗಳಲ್ಲಿ ನಕ್ಸಲಿಸಮ್ಮು ಸಿಕ್ಕಾಪಟ್ಟೆ ತೀವ್ರ ಸ್ವರೂಪದಲ್ಲಿ ಕಾರ್ಯಾಚರಿಸ್ತಿತ್ತು. ಈಗ ಅದು 2025ರಲ್ಲಿ ಬರೀ 18 ಜಿಲ್ಲೆಗಳಲ್ಲಿದೆ ಅನ್ನೋದನ್ನು ನಾವು ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಮಟ್ಟದಲ್ಲಿ ನಕ್ಸಲಿಸಮ್ನ ಈಗ ಎಲಿಮಿನೇಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ನೋಡಿ ಹೇಗೆ ಕಡಿಮೆ ಆಗ್ತಾ ಬಂತು ಅಂತ. 6 years ಬ್ಯಾಕ್ 2018-19 ಆಸುಪಾಸಿನಲ್ಲಿ
ಸುಮಾರು 90 ಡಿಸ್ಟ್ರಿಕ್ಟ್ಗೆ ಹರಡಿಕೊಂಡಿತ್ತು. ಇದು 200 ಇದ್ದದ್ದು 90 ಆಯಿತು. ಆಮೇಲೆ 2021ರಲ್ಲಿ 70 ಜಿಲ್ಲೆಗಳಿಗೆ ಬಂತು. ಅದಾದಮೇಲೆ 2024ರಲ್ಲಿ 38 ಕಡೆ ಇತ್ತು. 2025ಕ್ಕೆ ಬರುವಷ್ಟೊತ್ತಿಗೆ 18 ಜಿಲ್ಲೆಗಳು, ಇಡೀ ದೇಶದಲ್ಲಿ 18 ಜಿಲ್ಲೆಗಳಲ್ಲಿ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಕೆಲವು ಸಂಖ್ಯೆಯಲ್ಲಿ ಉಳ್ಕೊಂಡಿದ್ದಾರೆ. ಅದನ್ನು ಕೂಡ ಬೇರೆ ಸಮೇತ ಕಿತ್ತೆಸೆಯೋದಕ್ಕೆ ಕೇಂದ್ರ ಸರ್ಕಾರ ಮುಲಾಜಿಲ್ಲದೆ ಈಗಲೂ ನಮ್ಮನ್ನು ದಯವಿಟ್ಟು ಕರೀರಿ ಅಂತ ಕೇಳ್ಕೊಳ್ತಿದ್ದಾರೆ. ಹಾಗಂತ ಕಂಡವ್ರನ್ನೆಲ್ಲ ಕೂರಿಸಿ ಸನ್ಮಾನ ಮಾಡೋ ಮನಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಏನೋ ಒಂದು ಅವಕಾಶ ಕೊಡೋಣ ಅನ್ನೋ ಥರದ ಕೇಸ್ಗಳಾಗಿದ್ದರೆ ಕೊಡಬಹುದು. ಆದರೆ ಇವರು ನಾಳೆ ಬೇರೆ ರೀತಿಯಲ್ಲಿ ಒಳಗಡೆ ಬಂದುಕೊಂಡು ಮತ್ತೆ ವಿಷಜಂತುಗಳಾಗಬಹುದು ಅಂತ ಅನಿಸಿದರೆ ಅಂಥವ್ರ ಜಾತಕನೂ ಎಲ್ಲ ರೆಡಿ ಇರೋದ್ರಿಂದ ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಗೊತ್ತು. ಅಷ್ಟು ನಕ್ಸಲಿಸಮ್ನ ಈಗ ಮಟ್ಟ ಹಾಕುವಲ್ಲಿ ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿರುವಂಥ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸೊ ಈಗ ಅಮಿತ್ ಶಾ ಅವರು ಕೊಟ್ಟ ಪ್ರಾಮಿಸ್ ಆಲ್ಮೋಸ್ಟ್ 100% ಗುರಿಯನ್ನು ತಲುಪುವತ್ತ ಸಾಗ್ತಾ ಇರೋದು. ಇದು ಭಾರತೀಯರಿಗೆ ಬಹಳ ಒಳ್ಳೆಯ ವಿಚಾರ. ಯಾಕಂದರೆ ನಮಗೆ ಹೊರಗಡೆಯ ಶತ್ರುಗಳಿಗಿಂತ ಹೆಚ್ಚು ಡೇಂಜರಸ್ಸು ಅದು ಒಳಗಡೆಯ ಶತ್ರುಗಳು. ನಕ್ಸಲಿಸಮ್ ಅನ್ನೋದು ದಶಕಗಳ ಕಾಲ ಭಾರತದಲ್ಲಿ ಯಾವ ರೀತಿ ತೊಂದರೆಯನ್ನು ತಂದಿಟ್ಟಿದೆ ನಮ್ಮ ಅಭಿವೃದ್ಧಿಗೆ. ಯಾವ ಅಭಿವೃದ್ಧಿ ಕಾರ್ಯಕ್ಕೂ ಇವರು ಬಿಡಲ್ಲ, ಮತ್ತೆ ಅದು ಅಭಿವೃದ್ಧಿ ಆಗಲ್ಲ ಅಂತ ಜನರನ್ನು ಸೆಳ್ಕೊಳ್ಳೋದು. ಅದೇ ನಕ್ಸಲಿಸಮ್ಗೆ. ಈ ಎಕ್ಸ್ಟ್ರೀಮಿಸ್ಟ್ಗಳ ಬಾಲ ಕಟ್ ಮಾಡಿ ಈಗ ಹಲ್ಲು ಕಿತ್ತ ಹಾವು ಮಾಡಿ ಕೆಲವರನ್ನು ಬಿಟ್ಟಿದ್ರೆ ಕೆಲವರನ್ನು ಬುಡ ಸಮೇತ ಕಿತ್ತು ಬಿಸಾಕಲಾಗಿದೆ. ಈ ಆಪರೇಷನ್ ನಿಜಕ್ಕೂ ಒಂದು ಮಾದರಿ ಆಪರೇಷನ್. ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.